ಓಂ ಶಾಂತಿ. ಮುರುಳಿ ದಿನಾಂಕ 12/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಏನೆಲ್ಲ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅದನ್ನು ಚೆನ್ನಾಗಿ ಓದಬೇಕು. ಈ ಶಿಕ್ಷಣದ ಆಧಾರದಿಂದ 21 ಜನ್ಮಕ್ಕೋಸ್ಕರ ನೀವು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ, ಸದಾ ಸುಖಿಗಳಾಗಿ ಬಿಡುತ್ತೀರಾ. ಪ್ರಶ್ನೆ: ಮಕ್ಕಳಾದ ನಿಮ್ಮ ಅತೀಂದ್ರಿಯ ಸುಖದ ಬಗ್ಗೆ ಗಾಯನ ಇದೆ ಏಕೆ? ಉತ್ತರ: ಏಕೆಂದರೆ ಮಕ್ಕಳಾದ ನೀವು ಈ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ನೀವು ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನೀವೀಗ ಸಂಗಮ ಯುಗದಲ್ಲಿ ಬೇಹದ್ದಿನಲ್ಲಿ ನಿಂತಿದ್ದೀರಾ. ನಿಮಗೆ ಗೊತ್ತಿದೆ, ನಾವೀಗ ಈ ಉಪ್ಪು ನೀರಿನ ಚಾನಲ್ನಿಂದ ಅಮೃತದ ಸಿಹಿ ನೀರಿನ ಚಾನಲ್ಗೆ ಹೋಗುತ್ತಿದ್ದೇವೆ. ನಿಮಗೆ ಗೊತ್ತಿದೆ, ನಾವೀಗ ಈ ಉಪ್ಪು ನೀರಿನ ಕಾಲುವೆಯಿಂದ ಅಮೃತದ ಸಿಹಿ ನೀರಿನ ಕಾಲುವೆಗೆ ಹೋಗುತ್ತಿದ್ದೇವೆ. ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಇಂತಹ ಖುಷಿ ಬ್ರಾಹ್ಮಣ ಆತ್ಮರಿಗೆ ಮಾತ್ರ ಇರುತ್ತದೆ. ಆದ್ದರಿಂದ ನಿಮ್ಮ ಅತೀಂದ್ರಿಯ ಸುಖದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಓಂ ಶಾಂತಿ. ಆತ್ಮಿಕ ಬೇಹದ್ದಿನ ತಂದೆ ಆತ್ಮಿಕ ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಅಂದರೆ ಪರಮಾತ್ಮ ತಂದೆ ತಮ್ಮ ಮತವನ್ನು ನೀಡುತ್ತಿದ್ದಾರೆ. ನಾವೆಲ್ಲರೂ ಜೀವಾತ್ಮ ಆಗಿದ್ದೇವೆ ಅನ್ನುವುದನ್ನು ನೀವೀಗ ಅವಶ್ಯವಾಗಿ ತಿಳಿದುಕೊಂಡಿದ್ದೀರಾ. ಆದರೆ ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು. ನಾವೀಗ ಹೊಸ ಶಾಲೆಯಲ್ಲಿ ಶಿಕ್ಷಣವನ್ನು ಓದುತ್ತಿಲ್ಲ. ಪ್ರತಿ 5,000 ವರ್ಷದ ನಂತರ ಇದೇ ರೀತಿ ನಾವು ಶಿಕ್ಷಣವನ್ನು ಓದಲು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೇವೆ. ಪರಮಾತ್ಮ ತಂದೆ ಕೇಳುತ್ತಾರೆ ತಾನೆ, ಮೊದಲು ಎಂದಾದರೂ ಶಿಕ್ಷಣವನ್ನು ಕಲಿಯಲು ನೀವು ನನ್ನ ಬಳಿ ಬಂದಿದ್ದೀರೇನು ಎಂದು ತಂದೆ ಕೇಳಿದಾಗ ನೀವೆಲ್ಲರೂ ಹೇಳುತ್ತೀರಾ, ನಾವು ಪ್ರತಿ 5,000 ವರ್ಷದ ನಂತರ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೇವೆ. 5,000 ವರ್ಷದ ನಂತರ ಸಂಗಮ ಯುಗದಲ್ಲಿ ತಂದೆಯ ಬಳಿ ಬಂದು ನಾವು ಶಿಕ್ಷಣವನ್ನು ಓದುತ್ತೇವೆ ಅನ್ನುವ ಮಾತು ನಿಮಗೆ ನೆನಪಿಗೆ ಇದೆ ತಾನೆ? ಅಥವಾ ಈ ಮಾತನ್ನು ನೀವು ಮರೆತು ಬಿಡುತ್ತೀರೋ? ವಿದ್ಯಾರ್ಥಿಗಳಿಗೆ ಶಾಲೆಯ ನೆನಪು ಅವಶ್ಯವಾಗಿ ಇರುತ್ತದೆ. ಇಲ್ಲಿ ಗುರಿ ಉದ್ದೇಶ ಅಂತೂ ಒಂದೇ ಆಗಿದೆ. ಯಾರೆಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೋ, ಅದರಲ್ಲಿ 2 ದಿನದ ಮಗು ಇರಬಹುದು ಅಥವಾ ಹಳೆಯ ಮಗು ಇರಬಹುದು, ಎಲ್ಲರಿಗೂ ಗುರಿ ಉದ್ದೇಶ ಒಂದೇ ಆಗಿದೆ. ಇಲ್ಲಿ ಯಾರಿಗೂ ನಷ್ಟ ಆಗಲು ಸಾಧ್ಯ ಇಲ್ಲ. ಶಿಕ್ಷಣದಲ್ಲಿ ಸಂಪಾದನೆ ಇದೆ. ಜಗತ್ತಿನಲ್ಲಿ ಗ್ರಂಥವನ್ನು ಕುಳಿತು ಓದಿ ಹೇಳುತ್ತಾರೆ, ಆಗ ಅವರಿಗೆ ಸಂಪಾದನೆ ಆಗುತ್ತದೆ. ಗ್ರಂಥವನ್ನು ಓದಿದಾಗ ಅವರ ಶರೀರ ನಿರ್ವಹಣೆ ಆಗುತ್ತದೆ. ಸಾಧುಗಳಾಗಿ 1 ಅಥವಾ 2 ಶಾಸ್ತ್ರವನ್ನು ಕುಳಿತು ಓದಿ ಹೇಳಿದರೆ ಸಾಕು, ಅಲ್ಲಿ ಅವರಿಗೆ ಸಂಪಾದನೆ ಆಗುತ್ತದೆ. ಎಲ್ಲವೂ ಕೂಡ ಸಂಪಾದನೆಗೆ ಆಧಾರ ಆಗಿದೆ. ಗ್ರಂಥ, ಶಾಸ್ತ್ರ ಇದೆಲ್ಲವೂ ಕೂಡ ಸಂಪಾದನೆಗೆ ಆಧಾರ ಆಗಿದೆ. ಪ್ರತಿ ಮಾತಿನಲ್ಲೂ ಕೂಡ ಸಂಪಾದನೆ ಆಗಬೇಕು ಎಂದು ಜನ ಬಯಸುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮ್ಮ ಬಳಿ ಹಣ ಇದ್ದರೆ ನೀವು ಎಲ್ಲಾದರೂ ಸುತ್ತಾಡಿಕೊಂಡು ಬನ್ನಿ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈ ಶಿಕ್ಷಣದಿಂದ 21 ಜನ್ಮಕ್ಕೋಸ್ಕರ ನಮಗೆ ಸಂಪಾದನೆ ಆಗುತ್ತಾ ಇದೆ. ಈ ಸಂಪಾದನೆಯಿಂದ ನಾವು ಸದಾ ಸುಖಿಗಳಾಗಿ ಬಿಡುತ್ತೇವೆ. ಅಷ್ಟು ಸಂಪಾದನೆ ಪರಮಾತ್ಮ ತಂದೆಯ ಮೂಲಕ ಆಗುತ್ತದೆ. ಈ ಸಂಪಾದನೆಯಿಂದ ಎಂದೂ ನಾವು ರೋಗಿಗಳಾಗುವುದಿಲ್ಲ. ಸತ್ಯುಗದಲ್ಲಿ ಎಂದೂ ನಮಗೆ ರೋಗ ಬರುವುದಿಲ್ಲ. ಸದಾ ಅಮರರಾಗಿರುತ್ತೇವೆ ಅನ್ನುವ ನಿಶ್ಚಯ ಈಗ ನಿಮಗೆ ಇರಬೇಕು. ಎಷ್ಟೆಷ್ಟು ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತೀರೋ ಅಷ್ಟು ನಿಮಗೆ ಉತ್ಸಾಹ ಜಾಸ್ತಿ ಆಗುತ್ತದೆ. ಈಗ ನೀವು ಯಾವ ಮಾತಿನಲ್ಲೂ ಪೆಟ್ಟನ್ನು ತಿನ್ನಬಾರದು. ನಿಶ್ಚಯ ಇಲ್ಲ ಅಂದರೆ ಯಾವುದಾದರೂ ಒಂದು ಮಾತಿನಲ್ಲಿ ಪೆಟ್ಟನ್ನು ತಿನ್ನುತ್ತಿರುತ್ತೀರಾ. ಆಂತರ್ಯದಲ್ಲಿ ನಿಮಗೆ ನೆನಪಿರಬೇಕು, ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ. ನೀವೀಗ ಆಂತರ್ಯದಲ್ಲಿ ಸ್ಮರಣೆ ಮಾಡಬೇಕು, ನಾವು ಬೇಹದ್ದಿನ ತಂದೆಯಿಂದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಭಗವಾನ್ ವಾಚ್ ಆಗಿದೆ. ಇದಂತೂ ಗೀತೆ ಆಗಿದೆ. ಗೀತೆಯ ಯುಗ ಕೂಡ ಬರುತ್ತದೆ ತಾನೆ. ಈ 5ನೇ ಯುಗವನ್ನು, ಗೀತೆಯ ಯುಗವನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಸಂಗಮ ಯುಗ ಬಹಳ ಸಣ್ಣ ಯುಗ ಆಗಿದೆ. ವಾಸ್ತವದಲ್ಲಿ ಇದು 4ನೆಯ ಯುಗ ಅಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಪರ್ಸೆಂಟೇಜ್ ನಲ್ಲಿ ನೀವು ಲೆಕ್ಕವನ್ನು ಮಾಡಬಹುದು. ಪರಮಾತ್ಮ ತಂದೆ ಮುಂದೆ ಹೋದಂತೆ ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ. ಕೆಲವೊಂದು ಮಾತನ್ನು ಯಾವ ಸಮಯದಲ್ಲಿ ಹೇಳಬೇಕು ಅನ್ನುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಕೆಲವೊಂದು ಮಾತನ್ನು ಪರಮಾತ್ಮ ತಂದೆಯೇ ಹೇಳಬೇಕು ಅನ್ನುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ.
ಎಲ್ಲಾ ಆತ್ಮರ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಅದೇ ಪಾತ್ರವನ್ನು ನೀವು ರಿಪೀಟ್ ಮಾಡುತ್ತೀರಾ. ನೀವೀಗ ಏನೆಲ್ಲವನ್ನು ಕಲಿಯುತ್ತಿದ್ದೀರೋ ಅದೇ ಪುನಃ ಪುನರಾವರ್ತನೆ ಆಗುತ್ತದೆ. ಪುನರಾವರ್ತನೆಯ ರಹಸ್ಯದ ಬಗ್ಗೆ ಈಗ ಮಕ್ಕಳಿಗೆ ಗೊತ್ತಾಗಿದೆ. ಹೆಜ್ಜೆ ಹೆಜ್ಜೆಗೂ ನಿಮ್ಮ ಪಾತ್ರ ಬದಲಾಗುತ್ತಾ ಹೋಗುತ್ತದೆ. ಒಂದು ಸೆಕೆಂಡ್ನಂತೆ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ. ಹೇನಿನಂತೆ ನಿಧಾನ ನಿಧಾನವಾಗಿ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಗಡಿಯಾರದ ಮುಳ್ಳು ಟಿಕ್ ಎಂದು ಮುಂದೆ ಹೋದರೆ ಒಂದು ಸೆಕೆಂಡ್ ಪಾಸ್ ಆದಂತೆ ಅದೇ ರೀತಿ ಈಗ ಸೆಕೆಂಡ್ ಪಾಸ್ ಆಗುತ್ತಾ ಇದೆ. ನೀವೀಗ ಬೇಹದ್ದಿನಲ್ಲಿ ನಿಂತಿದ್ದೀರಾ. ಅನ್ಯ ಯಾವ ಮನುಷ್ಯರು ಬೇಹದ್ದಿನಲ್ಲಿ ಇಲ್ಲ. ಯಾರಿಗೂ ಕೂಡ ಬೇಹದ್ದಿನ ಬಗ್ಗೆ ಗೊತ್ತಿಲ್ಲ. ಅಂದರೆ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಭವಿಷ್ಯದ ಬಗ್ಗೆ ಗೊತ್ತಾಗಿದೆ. ನಾವೀಗ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ. ಇದು ಸಂಗಮ ಯುಗ ಆಗಿದೆ. ಈ ಸಂಗಮ ಯುಗವನ್ನು ನಾವು ಪಾಸ್ ಮಾಡಲೇಬೇಕು. ಇದು ಉಪ್ಪು ನೀರಿನ ಕಾಲುವೆ ಆಗಿದೆ. ಸತ್ಯುಗ ಮಧುರಾತಿ ಮಧುರ ಅಮೃತದ ಸಿಹಿ ನೀರಿನ ಕಾಲುವೆ ಆಗಿದೆ. ಕಲಿಯುಗ ಅಂತೂ ವಿಷದ ಕಾಲುವೆ ಆಗಿದೆ. ನೀವೀಗ ವಿಷದ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗುತ್ತೀರಾ. ಇದು ಬೇಹದ್ದಿನ ಮಾತಾಗಿದೆ. ಜಗತ್ತಿನಲ್ಲಿ ಈ ಮಾತಿನ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಇದು ಹೊಸ ಮಾತಾಗಿದೆ. ಈಗ ನಿಮಗೆ ಗೊತ್ತಿದೆ ಭಗವಂತ ಎಂದು ಯಾರಿಗೆ ಕರೆಯುತ್ತಾರೆ ಎಂದು. ಪರಮಾತ್ಮ ತಂದೆ ಬಂದು ಏನು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ. ನೀವೀಗ ಟಾಪಿಕ್ ನ ಬಗ್ಗೆ ತಿಳಿಸುತ್ತೀರಾ. ನೀವು ಅನ್ಯರಿಗೆ ಹೇಳುತ್ತೀರಾ, ನೀವು ಬಂದರೆ ನಾವು ನಿಮಗೆ ಪರಂಪಿತ ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ತಿಳಿಸುತ್ತೇವೆ ಎಂದು. ಹಾಗೆ ನೋಡಿದರೆ ಮಕ್ಕಳು ತಂದೆಯ ಜೀವನದ ಕಥೆಯನ್ನು ಲೌಕಿಕ ಜಗತ್ತಿನಲ್ಲೂ ಹೇಳುತ್ತಾರೆ. ಆದರೆ ಅಲ್ಲಿ ಇದು ಸಾಮಾನ್ಯ ಮಾತಾಗಿದೆ. ಇಲ್ಲಿ ಪರಮಾತ್ಮ ತಂದೆಯರಿಗೆ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಯ ಬಗ್ಗೆ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಾ. ಈಗ ನೀವು ಪರಮಾತ್ಮ ತಂದೆಯ ಯಥಾರ್ಥ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆ ನಿಮಗೆ ತಮ್ಮ ಪರಿಚಯವನ್ನು ತಿಳಿಸಿದ್ದಾರೆ. ನೀವೀಗ ಅನ್ಯರಿಗೆ ತಂದೆಯ ಬಗ್ಗೆ ತಿಳಿಸುತ್ತೀರಾ. ಬೇರೆ ಯಾರಿಗೂ ಕೂಡ ಬೇಹದ್ದಿನ ತಂದೆಯ ಬಗ್ಗೆ ಗೊತ್ತಿಲ್ಲ. ಸಂಗಮ ಯುಗದಲ್ಲಿ ನೀವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು, ಅದರಲ್ಲಿ ದೇವತೆಗಳಿರಬಹುದು ಅಥವಾ ಶೂದ್ರರಿರಬಹುದು, ಪುಣ್ಯಾತ್ಮರಿರಬಹುದು, ಪಾಪಾತ್ಮರಿರಬಹುದು, ಯಾರಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಸಂಗಮ ಯುಗದ ಬಗ್ಗೆ ಗೊತ್ತಿಲ್ಲ. ಬ್ರಾಹ್ಮಣ ಆತ್ಮರಾದ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ನಿಮಗೆ ಸಂಗಮ ಯುಗದ ಬಗ್ಗೆ ಗೊತ್ತಿದೆ, ತಂದೆಯ ಬಗ್ಗೆ ಗೊತ್ತಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಅದಕ್ಕೋಸ್ಕರ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಗಾಯನ ಇದೆ. ಪರಮಾತ್ಮ ತಂದೆ ಕೂಡ ಆಗಿದ್ದಾರೆ, ಶಿಕ್ಷಕ ಕೂಡ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಸುಪ್ರೀಂ ಅನ್ನುವ ಅಕ್ಷರವನ್ನು ಅವಶ್ಯವಾಗಿ ಬರೆಯಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪರಮಾತ್ಮ ಎಂದು ಬರೆಯಬೇಕು. ಕೆಲವೊಮ್ಮೆ ಮಕ್ಕಳು ಈ ಮಾತನ್ನು ಮರೆತು ಬಿಡುತ್ತಾರೆ. ಎಲ್ಲಾ ಮಕ್ಕಳ ಬುದ್ಧಿಯಲ್ಲಿ ಪರಮಾತ್ಮ ತಂದೆ ಶ್ರೇಷ್ಠ ತಂದೆ ಅನ್ನುವ ಮಾತು ಇರಬೇಕು. ಶಿವ ತಂದೆಯ ಮಹಿಮೆಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಅನ್ನುವ ಅಕ್ಷರವನ್ನು ಅವಶ್ಯವಾಗಿ ಸೇರಿಸಬೇಕು. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ನೀವು ಈ ರೀತಿ ಜ್ಞಾನವನ್ನು ತಿಳಿಸಿದರೆ ನಿಮ್ಮ ವಿಜಯ ಆಗುತ್ತದೆ. ಅಂದರೆ ಈ ರೀತಿ ಜ್ಞಾನವನ್ನು ಹೇಳಿದಾಗ ನೀವು ವಿಜಯಿ ಆದಂತೆ. ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಸರ್ವರ ಶಿಕ್ಷಕ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ಬೇಹದ್ದಿನ ಸುಖವನ್ನು ತಂದೆ ನೀಡುತ್ತಾರೆ. ಬೇಹದ್ದಿನ ಜ್ಞಾನವನ್ನು ನೀಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಇಂತಹ ತಂದೆಯನ್ನು ಮಕ್ಕಳಾದ ನೀವು ಮರೆತು ಬಿಡುತ್ತೀರಾ. ಮಾಯೆ ಎಷ್ಟು ಸಮರ್ಥ ಆಗಿದೆ. ಈಶ್ವರ ತಂದೆ ಕೂಡ ಸಮರ್ಥ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ. ಆದರೆ ಮಾಯೆಯೇನು ಕಡಿಮೆ ಶಕ್ತಿಶಾಲಿ ಅಲ್ಲ. ಈಗ ಮಕ್ಕಳಾದ ನಿಮಗೆ ಸರಿಯಾಗಿ ಗೊತ್ತಿದೆ. ಮಾಯೆಗೆ ನಾವು ರಾವಣ ಎಂದು ಕರೆಯುತ್ತೇವೆ, ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎಂದು ಹೇಳುತ್ತೇವೆ. ಇದರ ಬಗ್ಗೆ ನೀವು ಸರಿಯಾಗಿ ತಿಳಿಸಬೇಕು. ರಾಮರಾಜ್ಯ ಇದೆ ಅಂದ ಮೇಲೆ ಅವಶ್ಯವಾಗಿ ರಾವಣ ರಾಜ್ಯ ಕೂಡ ಇದೆ. ಸದಾ ರಾಮರಾಜ್ಯ ಇರಲು ಸಾಧ್ಯ ಇಲ್ಲ. ರಾಮರಾಜ್ಯ ಅಂದರೆ ಕೃಷ್ಣನ ರಾಜ್ಯ. ಅದನ್ನು ಯಾರು ಸ್ಥಾಪನೆ ಮಾಡುತ್ತಾರೆ? ಬೇಹದ್ದಿನ ತಂದೆ ಕುಳಿತು ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ಈಗ ನೀವು ಭಾರತ ದೇಶದ ಮಹಿಮೆಯನ್ನು ಬಹಳಷ್ಟು ಮಾಡಬೇಕು. ಭಾರತ ಸತ್ಯದ ಜಗತ್ತಾಗಿತ್ತು. ಭಾರತದ ಮಹಿಮೆ ಬಹಳಷ್ಟು ಇತ್ತು. ಭಾರತವನ್ನು ಇಷ್ಟು ಶ್ರೇಷ್ಠ ದೇಶವನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಈಗ ಪರಮಾತ್ಮ ತಂದೆಯ ಜೊತೆ ನೀವು ಬಹಳಷ್ಟು ಪ್ರೀತಿಯನ್ನು ಜೋಡಣೆ ಮಾಡಿದ್ದೀರಾ.
ಈಗ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇದೆ. ಗುರಿ ಉದ್ದೇಶ ಕೂಡ ನಿಮ್ಮ ಬುದ್ಧಿಯಲ್ಲಿ ಇದೆ. ನಿಮಗೆ ಗೊತ್ತಿದೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಓದುವ ನಶೆ ಇರುತ್ತದೆ. ತಮ್ಮ ನಡತೆಯ ಕಡೆ ಕೂಡ ವಿದ್ಯಾರ್ಥಿಗಳಿಗೆ ಗಮನ ಇರುತ್ತದೆ. ಈಗ ವಿದ್ಯಾರ್ಥಿಗಳಾದ ನಮಗೂ ಕೂಡ ಶಿಕ್ಷಣವನ್ನು ಓದುವ ನಶೆ ಇರಬೇಕು. ನಡತೆಯ ಕಡೆ ಗಮನ ಕೂಡ ಇರಬೇಕು. ಬುದ್ಧಿ ಹೇಳುತ್ತದೆ, ನಾವೀಗ ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ. ನಾವು ಈಶ್ವರ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ. ಈಶ್ವರಿಯ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ಒಂದು ದಿನ ಕೂಡ ಮುರುಳಿ ಕ್ಲಾಸ್ಗೆ ಬರುವುದನ್ನು ತಪ್ಪಿಸಬಾರದು. ಮುರುಳಿ ಕ್ಲಾಸ್ ಅನ್ನು ಒಂದು ದಿನ ಕೂಡ ಮಿಸ್ ಮಾಡಬಾರದು. ಟೀಚರ್ ಬಂದ ನಂತರ ಲೇಟ್ ಆಗಿ ಕೂಡ ಕ್ಲಾಸಿಗೆ ಬರಬಾರದು. ಟೀಚರ್ ಬಂದ ನಂತರ ಲೇಟ್ ಆಗಿ ಕ್ಲಾಸಿಗೆ ಬರುವುದು ಅಂದರೆ ಟೀಚರ್ ಆಗಿರುವ ಪರಮಾತ್ಮ ತಂದೆಗೆ ಅಗೌರವವನ್ನು ತೋರಿಸಿದಂತೆ. ಟೀಚರ್ ಆಗಿರುವ ಪರಮಾತ್ಮ ತಂದೆ ಬಂದ ನಂತರ ನಾವು ಕ್ಲಾಸಿಗೆ ಬರುವುದು ಅಂದರೆ ಟೀಚರ್ಗೆ ಇನ್ಸಲ್ಟ್ ಮಾಡಿದಂತೆ. ಶಾಲೆಯಲ್ಲೂ ಕೂಡ ಕೆಲವು ಮಕ್ಕಳು ಲೇಟ್ ಆಗಿ ಶಾಲೆಗೆ ಬಂದರೆ ಅವರನ್ನು ಟೀಚರ್ ಹೊರಗಡೆ ನಿಲ್ಲಿಸುತ್ತಾರೆ. ಬ್ರಹ್ಮ ತಂದೆ ತಮ್ಮ ಬಾಲ್ಯದ ಉದಾಹರಣೆಯನ್ನು ಹೇಳುತ್ತಾರೆ. ನಮ್ಮ ಟೀಚರ್ ಬಹಳಷ್ಟು ಸ್ಟ್ರಿಕ್ಟ್ ಆಗಿದ್ದರು. ಲೇಟ್ ಆಗಿ ಶಾಲೆಗೆ ಹೋದರೆ ಒಳಗೆ ಬರಲು ಬಿಡುತ್ತಿರಲಿಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಇಲ್ಲಂತೂ ಅನೇಕ ಮಕ್ಕಳು ಲೇಟ್ ಆಗಿ ಕ್ಲಾಸಿಗೆ ಬರುತ್ತಾರೆ. ಸೇವೆಯನ್ನು ಮಾಡುವಂತಹ ಸುಪುತ್ರ ಮಕ್ಕಳ ಬಗ್ಗೆ ತಂದೆಗೆ ಪ್ರೀತಿಯಂತೂ ಅವಶ್ಯವಾಗಿ ಇದೆ. ಸೇವೆಯನ್ನು ಮಾಡುವಂತಹ ಸುಪುತ್ರ ಮಕ್ಕಳು ಪರಮಾತ್ಮ ತಂದೆಗೆ ಅವಶ್ಯವಾಗಿ ಪ್ರಿಯ ಆಗಿದ್ದಾರೆ. ಈಗ ನೀವು ತಿಳಿದುಕೊಂಡಿದ್ದೀರಾ, ಆದಿ ಸನಾತನ ದೇವಿ ದೇವತಾ ಧರ್ಮ ಇದೇ ಭಾರತದಲ್ಲಿ ಇತ್ತು. ಈ ಧರ್ಮ ಯಾವಾಗ ಸ್ಥಾಪನೆ ಆಗಿತ್ತು ಅನ್ನುವ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ. ನಿಮ್ಮ ಬುದ್ಧಿಯಿಂದ ಕೂಡ ಈ ಜ್ಞಾನದ ಮಾತು ಗಳಿಗೆ ಗಳಿಗೆಗೂ ಜಾರಿ ಹೋಗುತ್ತದೆ. ಈಗ ನೀವು ದೇವಿ ದೇವತೆ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನಿಮಗೆ ಯಾರು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ? ಸ್ವಯಂ ಪರಂಪಿತ ಪರಮಾತ್ಮ ತಂದೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಈಗ ನಾವು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ. ನಮ್ಮ ಕುಲ ಬ್ರಾಹ್ಮಣ ಕುಲ ಆಗಿದೆ. ಬ್ರಾಹ್ಮಣ ಕುಲ ಎಂದು ಹೇಳಲಾಗುತ್ತದೆ. ಬ್ರಾಹ್ಮಣ ಮನೆತನ ಇರುವುದಿಲ್ಲ. ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲ ಆಗಿದೆ. ಪರಮಾತ್ಮ ತಂದೆ ಕೂಡ ಸರ್ವೋತ್ತಮ ತಂದೆ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಅಂದ ಮೇಲೆ ತಂದೆಯ ಮೂಲಕ ಯಾವ ಸಂಪಾದನೆ ನಮಗೆ ಆಗುತ್ತದೆಯೋ ಆ ಸಂಪಾದನೆ ಕೂಡ ಶ್ರೇಷ್ಠ ಆಗಿದೆ. ಪರಮಾತ್ಮ ತಂದೆಗೆ ಶ್ರೀ ಶ್ರೀ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ನಿಮ್ಮನ್ನೂ ಕೂಡ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಯಾರು ಮಾಡುತ್ತಾರೆ ಎಂದು. ಮೊದಲು ನಿಮಗೆ ಏನೂ ಗೊತ್ತಿರಲಿಲ್ಲ. ಜಗತ್ತಿನ ಜನರಿಗೆ ಇದರ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ನೀವು ಹೇಳುತ್ತೀರಾ, ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ, ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು. ಈಗ ನಾವು ಆತ್ಮರಾಗಿದ್ದೇವೆ. ಆತ್ಮರಾದ ನಮಗೆ ಪರಮಾತ್ಮ ತಂದೆಯ ಸ್ಮೃತಿ ಬಂದಿದೆ. ಪರಮಾತ್ಮ ತಂದೆ ಆತ್ಮರಿಗೆ ತಮ್ಮ ನೆನಪನ್ನು ಮಾಡಿಸಿದ್ದಾರೆ. ನೀವೀಗ ನನ್ನ ಸಂತಾನರಾಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ. ನಾವೆಲ್ಲರೂ ಪರಮಾತ್ಮ ತಂದೆಗೆ ಸಂತಾನರು ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ಅಂದ ಮೇಲೆ ಭ್ರಾತೃತ್ವದ ಭಾವನೆ ಇರಬೇಕು. ಒಬ್ಬ ತಂದೆಯನ್ನೇ ನಾವೆಲ್ಲರೂ ನೆನಪು ಮಾಡುತ್ತೇವೆ. ನಾವು ತಿಳಿದುಕೊಂಡಿದ್ದೇವೆ ಪರಮಾತ್ಮ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಆತ್ಮ ಕೂಡ ನಿರಾಕಾರ ರೂಪದಲ್ಲೇ ಇದೆ ಎಂದು ಹೇಳಲಾಗುತ್ತದೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಪುನಃ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಮನುಷ್ಯರು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಬದಲು ಸ್ವಯಂ ಅನ್ನು ಶರೀರ ಎಂದು ತಿಳಿದುಕೊಂಡಿದ್ದಾರೆ. ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನೇ ಮರೆತು ಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಪರಮಾತ್ಮ ಆಗಿದ್ದೇನೆ ಅನ್ನುವುದನ್ನು ನಾನು ಎಂದೂ ಮರೆಯುವುದಿಲ್ಲ. ಆತ್ಮರಾದ ನೀವೆಲ್ಲರೂ ಸಾಲಿಗ್ರಾಮ ಆಗಿದ್ದೀರಾ. ನಾನು ಪರಮಪಿತ ಅಂದರೆ ಪರಮಾತ್ಮ ಆಗಿದ್ದೇನೆ. ನನಗಿಂತ ಮೇಲೆ ಬೇರೆ ಯಾರೂ ಇಲ್ಲ. ನನಗಿಂತ ಶ್ರೇಷ್ಠ ಹೆಸರು ಬೇರೆ ಯಾರಿಗೂ ಇಲ್ಲ. ಪರಮಾತ್ಮ ತಂದೆಗೆ ಶಿವ ಅನ್ನುವ ಹೆಸರಿದೆ. ಹಾಗೆ ನೋಡಿದರೆ ನೀವೆಲ್ಲರೂ ಆತ್ಮ ಆಗಿದ್ದೀರಾ. ಆದರೆ ನೀವೆಲ್ಲರೂ ಸಾಲಿಗ್ರಾಮ ಆಗಿದ್ದೀರಾ. ಶಿವನ ಮಂದಿರಕ್ಕೆ ಹೋಗುತ್ತೀರಾ, ಅಲ್ಲಿ ಬಹಳಷ್ಟು ಸಾಲಿಗ್ರಾಮವನ್ನು ಇಡುತ್ತಾರೆ. ಶಿವನ ಪೂಜೆಯನ್ನು ಮಾಡುತ್ತಾರೆ. ಜೊತೆ ಜೊತೆಗೆ ಸಾಲಿಗ್ರಾಮಗಳ ಪೂಜೆಯನ್ನು ಮಾಡುತ್ತಾರೆ. ಈಗ ಶಿವ ತಂದೆ ತಿಳಿಸುತ್ತಿದ್ದಾರೆ, ನಿಮ್ಮ ಪೂಜೆ ಆತ್ಮದ ರೂಪದಲ್ಲೂ ನಡೆಯುತ್ತದೆ, ಶರೀರದ ರೂಪದಲ್ಲೂ ನಿಮ್ಮ ಪೂಜೆ ನಡೆಯುತ್ತದೆ, ಡಬ್ಬಲ್ ರೂಪದಲ್ಲಿ ನಿಮ್ಮ ಪೂಜೆ ನಡೆಯುತ್ತದೆ. ನನ್ನ ಪೂಜೆ ಕೇವಲ ಆತ್ಮದ ರೂಪದಲ್ಲಿ ನಡೆಯುತ್ತದೆ ಎಂದು ಶಿವ ತಂದೆ ಹೇಳುತ್ತಾರೆ. ನನಗಂತೂ ಶರೀರ ಇಲ್ಲ. ನೀವೀಗ ಎಷ್ಟು ಶ್ರೇಷ್ಠ ಆಗುತ್ತಿದ್ದೀರಾ.
ತಂದೆಗಂತೂ ಮಕ್ಕಳನ್ನು ನೋಡಿ ಖುಷಿ ಆಗುತ್ತದೆ. ಲೌಕಿಕ ಜಗತ್ತಿನಲ್ಲೂ ಕೂಡ ತಂದೆ ಬಡವರಾಗಿರುತ್ತಾರೆ, ಮಕ್ಕಳು ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ. ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠರಾಗುತ್ತಾರೆ. ಇಲ್ಲಿ ತಂದೆಗೂ ಕೂಡ ಗೊತ್ತಿದೆ, ಮೊದಲು ನೀವು ಎಷ್ಟು ಶ್ರೇಷ್ಠ ದೇವತೆ ಆಗಿದ್ದೀರಿ, ಈಗ ನೀವು ಅನಾಥರಾಗಿ ಬಿಟ್ಟಿದ್ದೀರಾ. ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ, ಈಗ ಪುನಃ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ನೀವೀಗ ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ನನಗೆ ನೀವು ಸ್ವರ್ಗದ ರಚಯಿತ ತಂದೆ ಎಂದು ಕರೆಯುತ್ತೀರಾ. ನಿಮಗೆ ಗೊತ್ತಿದೆ, ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಾ ಇದೆ. ಸ್ವರ್ಗದಲ್ಲಿ ಏನೇನು ಇರುತ್ತದೆ ಅನ್ನುವುದನ್ನು ಮಕ್ಕಳಾದ ನೀವು ಮಾತ್ರ ತಿಳಿದುಕೊಂಡಿದ್ದೀರಾ. ಸ್ವರ್ಗದ ಬಗ್ಗೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ಬೇರೆ ಯಾರ ಬುದ್ಧಿಯಲ್ಲೂ ಸ್ವರ್ಗದ ಜ್ಞಾನ ಇಲ್ಲ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು, ಈಗ ಪುನಃ ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ. ಸ್ವರ್ಗದಲ್ಲಿರುವ ಪ್ರಜೆಗಳು ಕೂಡ ಹೇಳುತ್ತಾರೆ, ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೇವೆ ಎಂದು. ಈ ಮಾತು ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ. ಅಂದ ಮೇಲೆ ಮಕ್ಕಳಿಗೆ ಖುಷಿ ಇರಬೇಕು. ಈ ಮಾತನ್ನು ನೀವು ತಂದೆಯ ಮೂಲಕ ಕೇಳಿ ಅನ್ಯರಿಗೆ ತಿಳಿಸಬೇಕು. ಆದ್ದರಿಂದ ಸೆಂಟರ್ ಅಥವಾ ಮ್ಯೂಸಿಯಂ ಅನ್ನು ನೀವು ತೆರೆಯುತ್ತಿರುತ್ತೀರಾ. ಕಲ್ಪದ ಮೊದಲು ಏನಾಗಿತ್ತೋ ಅದೇ ಆಗುತ್ತದೆ. ಮ್ಯೂಸಿಯಂ, ಸೆಂಟರ್ ಮುಂತಾದದ್ದನ್ನು ಬಂದು ತೆರೆಯಿರಿ ಎಂದು ಅನೇಕರು ನಿಮಗೆ ಅವಕಾಶವನ್ನು ನೀಡುತ್ತಾರೆ. ಮ್ಯೂಸಿಯಂ, ಸೆಂಟರ್ ಅನ್ನು ಓಪನ್ ಮಾಡಿಸುವವರು ಅನೇಕರು ಹುಟ್ಟಿಕೊಳ್ಳುತ್ತಾರೆ. ಎಲ್ಲರ ಮೂಳೆ ಮೃದು ಆಗಿ ಬಿಡುತ್ತದೆ, ಅಂದರೆ ಎಲ್ಲರ ಅಹಂಕಾರ ಸಮಾಪ್ತಿಯಾಗುತ್ತದೆ. ಇಡೀ ಜಗತ್ತಿನ ಆತ್ಮರ ಮೂಳೆಯನ್ನು ಮೃದು ಮಾಡುವಂತಹ ಕಾರ್ಯವನ್ನು ನೀವು ಮಾಡುತ್ತಿದ್ದೀರಾ. ಅಂದರೆ ಎಲ್ಲರ ಅಹಂಕಾರವನ್ನು ಸಮಾಪ್ತಿ ಮಾಡುತ್ತೀರಾ. ಎಲ್ಲರಿಗೂ ಜ್ಞಾನವನ್ನು ನೀಡಿ ಅವರನ್ನು ಪರಿವರ್ತನೆ ಮಾಡುತ್ತೀರಾ. ನಿಮ್ಮಲ್ಲಿ ಬಹಳಷ್ಟು ಯೋಗದ ಶಕ್ತಿ ಇದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮ್ಮಲ್ಲಿ ಬಹಳಷ್ಟು ಶಕ್ತಿ ಇದೆ. ನೀವು ಯೋಗದಲ್ಲಿ ಸ್ಥಿತ ಆಗಿ ಭೋಜನವನ್ನು ತಯಾರು ಮಾಡಿ. ಆಗ ಊಟ ಮಾಡುವವರ ಬುದ್ಧಿ ಕೂಡ ಪರಮಾತ್ಮ ತಂದೆಯ ಕಡೆ ಆಕರ್ಷಿತ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಗುರುಗಳ ಎಂಜಲನ್ನೂ ಕೂಡ ತಿನ್ನುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಭಕ್ತಿ ಮಾರ್ಗ ಬಹಳಷ್ಟು ವಿಸ್ತಾರ ಆಗಿದೆ. ಭಕ್ತಿಯ ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ. ಜ್ಞಾನ ಬೀಜ ಆಗಿದೆ, ಭಕ್ತಿ ವೃಕ್ಷ ಆಗಿದೆ. ಬೀಜದ ವರ್ಣನೆಯನ್ನು ಮಾಡಬಹುದು. ಇನ್ನು ಯಾರಿಗಾದರೂ ವೃಕ್ಷದಲ್ಲಿ ಎಷ್ಟು ಎಲೆ ಇದೆ ಲೆಕ್ಕ ಮಾಡಿ ಎಂದು ಹೇಳಿದರೆ ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಬಹಳಷ್ಟು ಎಲೆಗಳು ಇರುತ್ತದೆ. ಬೀಜದಲ್ಲಿ ವೃಕ್ಷದ ಸಂಕೇತ ಕಾಣುವುದೇ ಇಲ್ಲ, ಬೀಜದಲ್ಲಿ ಎಲೆಗಳ ಸಂಕೇತ ಕಾಣುವುದಿಲ್ಲ. ಇದು ಎಷ್ಟು ವಿಚಿತ್ರ ಮಾತಾಗಿದೆ ನೋಡಿ. ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ. ಜೀವ ಜಂತುಗಳು ಎಷ್ಟು ವಿಚಿತ್ರವಾಗಿದೆ. ಅನೇಕ ಪ್ರಕಾರದ ಕೀಟಗಳಿದೆ. ಹೇಗೆ ಹುಟ್ಟುತ್ತದೆ ಅನ್ನುವುದು ಕೂಡ ಬಹಳ ವಿಚಿತ್ರವಾದ ನಾಟಕ ಆಗಿದೆ. ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ. ಇದು ಮಾಡಲ್ಪಟ್ಟಂತಹ ಆಟ ಆಗಿದೆ. ಸತ್ಯುಗದಲ್ಲಿ ನೀವು ಏನನ್ನು ನೋಡುತ್ತೀರಾ? ಸತ್ಯುಗದಲ್ಲಿ ನೀವು ಯಾವ ಯಾವ ದೃಶ್ಯವನ್ನು ನೋಡುತ್ತೀರಾ? ಸತ್ಯುಗದಲ್ಲಿ ಎಲ್ಲಾ ಹೊಸ ವಸ್ತುಗಳೇ ಇರುತ್ತದೆ. ಸತ್ಯುಗದಲ್ಲಿ ಎಲ್ಲವೂ ಹೊಸದೇ ಇರುತ್ತದೆ. ನವಿಲಿನ ಬಗ್ಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ನವಿಲಿಗೆ ಭಾರತದ ರಾಷ್ಟ್ರ ಪಕ್ಷಿ ಎಂದು ಕರೆಯುತ್ತಾರೆ. ಏಕೆಂದರೆ ಶ್ರೀಕೃಷ್ಣನ ಕಿರೀಟದಲ್ಲಿ ನವಿಲಿನ ಗರಿಯನ್ನು ತೋರಿಸುತ್ತಾರೆ. ಹೆಣ್ಣು ನವಿಲು ಮತ್ತು ಗಂಡು ನವಿಲು ಎರಡೂ ಕೂಡ ಸುಂದರ ಆಗಿರುತ್ತದೆ. ಗಂಡು ನವಿಲಿನ ಕಣ್ಣೀರನ್ನು ಹೆಣ್ಣು ನವಿಲು ಧಾರಣೆ ಮಾಡಿಕೊಂಡು ಗರ್ಭವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಅದರಿಂದ ಮಗುವಿಗೆ ಜನ್ಮವನ್ನು ನೀಡುತ್ತದೆ. ಆದ್ದರಿಂದ ನವಿಲಿಗೆ ರಾಷ್ಟ್ರ ಪಕ್ಷಿ ಎಂದು ಕರೆಯುತ್ತೇವೆ. ಇಂತಹ ಸುಂದರವಾದ ಪಕ್ಷಿಗಳು ವಿದೇಶದಲ್ಲೂ ಕೂಡ ಇದೆ. ಈಗ ಮಕ್ಕಳಾದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಎಲ್ಲರಿಗೂ ತಿಳಿಸಬೇಕು. ಏಕೆಂದರೆ ನಿಮ್ಮನ್ನು ಬಿಟ್ಟು ಆದಿ ಮಧ್ಯ ಅಂತ್ಯದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ಹೇಳಬೇಕು, ನಾವು ನಿಮಗೆ ಪರಂಪಿತ ಪರಮಾತ್ಮ ತಂದೆಯ ಜೀವನ ಚರಿತ್ರೆಯ ಬಗ್ಗೆ ತಿಳಿಸುತ್ತೇವೆ ಎಂದು. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಅಂದ ಮೇಲೆ ಅವರ ರಚನೆ ಕೂಡ ಇರಲೇಬೇಕು ತಾನೆ. ಈಗ ನಾವು ರಚನೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇತಿಹಾಸ ಭೂಗೋಳದ ಬಗ್ಗೆ ನಮಗೆ ಗೊತ್ತಿದೆ ಎಂದು ಹೇಳಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಬೇಹದ್ದಿನ ತಂದೆ ಏನು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದು ನಮಗೆ ಗೊತ್ತಿದೆ. ಜಗತ್ತಿನವರಿಗೆ ಈ ಮಾತಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಇದು ಬಹಳಷ್ಟು ಚೀಚಿ ಕೊಳಕು ಜಗತ್ತಾಗಿದೆ. ಈ ಸಮಯದಲ್ಲಿ ಯಾರಾದರೂ ಸುಂದರ ಇದ್ದರೂ ಅದು ಅವರಿಗೇ ಕಷ್ಟ ಆಗಿದೆ. ಕಲಿಯುಗದಲ್ಲಿ ಸುಂದರ ಇರುವುದೂ ಕೂಡ ಕಷ್ಟವೇ ಆಗಿದೆ. ಕಲಿಯುಗದ ಸೌಂದರ್ಯ ಕೂಡ ಮನುಷ್ಯರಿಗೆ ಕಷ್ಟವನ್ನು ನೀಡುತ್ತದೆ. ನೋಡಿ, ಹೆಣ್ಣು ಮಕ್ಕಳನ್ನು ಜನ ಹೇಗೆ ಹೇಗೆ ಓಡಿಸಿಕೊಂಡು ಹೋಗುತ್ತಾರೆ. ಈಗ ಮಕ್ಕಳಾದ ನಿಮಗೆ ಈ ವಿಕಾರಿ ಜಗತ್ತಿನ ಬಗ್ಗೆ ತಿರಸ್ಕಾರ ಬರಬೇಕು.
ಇದು ಚೀಚಿ ಜಗತ್ತಾಗಿದೆ, ಚೀಚಿ ಶರೀರ ಆಗಿದೆ. ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸ್ವಯಂನ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು. ನಾವು ಸತೋ ಪ್ರಧಾನ ಆಗಿದ್ದೆವು, ಸುಖಿ ಆಗಿದ್ದೆವು. ಈಗ ತಮೋ ಪ್ರಧಾನ ಆಗಿದ್ದೇವೆ, ದುಃಖಿಗಳಾಗಿದ್ದೇವೆ. ಪುನಃ ಸತೋ ಪ್ರಧಾನ ಆಗಬೇಕು. ನೀವೀಗ ಪತಿತರಿಂದ ಪಾವನ ಆಗಬೇಕು ಎಂದು ಬಯಸುತ್ತೀರಾ? ಗಾಯನ ಕೂಡ ಇದೆ. ಪತಿತ ಪಾವನ ತಂದೆ ಬನ್ನಿ ಎಂದು ಕರೆಯುತ್ತಾರೆ. ಪತಿತ ಪಾವನ ತಂದೆ ಬಂದು ನೀವು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತಾರೆ. ಆದರೂ ಕೂಡ ಪತಿತ ಜಗತ್ತಿನ ಬಗ್ಗೆ ತಿರಸ್ಕಾರವೇ ಬರುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಇದು ಚೀಚಿ ಕೊಳಕು ಜಗತ್ತಾಗಿದೆ. ಹೊಸ ಜಗತ್ತಿನಲ್ಲಿ ನಮಗೆ ಬಹಳ ಸುಂದರವಾದ ಶರೀರ ಸಿಗುತ್ತದೆ. ನಾವೀಗ ಅಮರಪುರಿಗೆ ಮಾಲೀಕರಾಗುತ್ತಿದ್ದೇವೆ. ಈಗ ಮಕ್ಕಳಿಗೆ ಸದಾ ಖುಷಿ ಇರಬೇಕು. ನೀವು ಸದಾ ಹರ್ಷಿತ ಮುಖಿಗಳಾಗಿರಬೇಕು. ನೀವು ಬಹಳ ಮಧುರ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆ 5000 ವರ್ಷದ ನಂತರ ಬಂದು ಪುನಃ ಅದೇ ಮಕ್ಕಳ ಜೊತೆ ಮಿಲನ ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಿಗೆ ಖುಷಿ ಆಗಬೇಕು. ನಾವೀಗ ಪುನಃ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ. ತಂದೆ ಹೇಳುತ್ತಾರೆ, ನಾನು ಪುನಃ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಾವು ಈಶ್ವರ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ. ನಾವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ. ಆದ್ದರಿಂದ ಶಿಕ್ಷಣವನ್ನು ನಶೆಯಿಂದ ಓದಬೇಕು. ಶಿಕ್ಷಣವನ್ನು ಓದುವ ನಶೆ ಇರಬೇಕು ಮತ್ತು ನಡತೆಯ ಕಡೆ ಗಮನ ಇರಬೇಕು. ಒಂದು ದಿನ ಕೂಡ ಶಿಕ್ಷಣ ಓದುವುದನ್ನು ತಪ್ಪಿಸಬಾರದು. ಒಂದು ದಿನ ಕೂಡ ಕ್ಲಾಸ್ ಅನ್ನು ಮಿಸ್ ಮಾಡಬಾರದು. ಲೇಟ್ ಆಗಿ ಕ್ಲಾಸಿಗೆ ಬಂದು ಟೀಚರ್ ಆಗಿರುವ ಪರಮಾತ್ಮ ತಂದೆಗೆ ಅಗೌರವವನ್ನು ತೋರಿಸಬಾರದು. ಲೇಟ್ ಆಗಿ ಕ್ಲಾಸಿಗೆ ಬಂದು ಟೀಚರ್ಗೆ ಇನ್ಸಲ್ಟ್ ಮಾಡಿಸಬಾರದು. ಸೆಕೆಂಡ್ ಪಾಯಿಂಟ್, ಈ ವಿಕಾರಿ ಚೀಚಿ ಜಗತ್ತಿನ ಬಗ್ಗೆ ತಿರಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ವಿಕಾರಿ ಚೀಚಿ ಜಗತ್ತಿನ ಬಗ್ಗೆ ನಿಮಗೆ ತಿರಸ್ಕಾರ ಬರಬೇಕು. ಒಬ್ಬ ತಂದೆಯ ನೆನಪಿನಿಂದ ಆತ್ಮವನ್ನು ಪವಿತ್ರ ಸತೋ ಪ್ರದಾನ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು. ಸದಾ ಖುಷಿಯಲ್ಲಿರಬೇಕು, ಹರ್ಷಿತ ಮುಖಿಗಳಾಗಿರಬೇಕು. ವರದಾನ, ಅಂತವಾಹಕ ಶರೀರದ ಮೂಲಕ ಸೇವೆಯನ್ನು ಮಾಡುವಂತಹ ಕರ್ಮ ಬಂಧನದಿಂದ ಮುಕ್ತ ಡಬ್ಬಲ್ ಲೈಟ್ ಆಗಿ, ಹೇಗೆ ಸ್ಥೂಲ ಶರೀರದ ಮೂಲಕ ಸಾಕಾರಿ ಈಶ್ವರಿಯ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತೀರಾ, ಸ್ಥೂಲ ಶರೀರದ ಮೂಲಕ ಈ ಸಾಕಾರಿ ಸೃಷ್ಟಿಯಲ್ಲಿ ಈಶ್ವರನ ಸೇವೆಯಲ್ಲಿ ಹೇಗೆ ಬ್ಯುಸಿಯಾಗಿದ್ದೀರೋ, ಅದೇ ರೀತಿ ನಿಮ್ಮ ಆಕಾರಿ ಶರೀರದ ಮೂಲಕ ಅಂತವಾಹಕ ಸೇವೆಯನ್ನು ಜೊತೆ ಜೊತೆಗೇ ಮಾಡಬೇಕು. ಹೇಗೆ ಬ್ರಹ್ಮ ತಂದೆಯ ಮೂಲಕ ಸ್ಥಾಪನೆಯ ಕಾರ್ಯದ ವೃದ್ಧಿ ಆಯಿತು, ಅದೇ ರೀತಿ ನಿಮ್ಮ ಸೂಕ್ಷ್ಮ ಶರೀರದ ಮೂಲಕ ಶಿವಶಕ್ತಿ ಕಂಬೈನ್ಡ್ ರೂಪದ ಸಾಕ್ಷಾತ್ಕಾರದ ಮೂಲಕ ಅನ್ಯರಿಗೆ ಸಾಕ್ಷಾತ್ಕಾರ ಆಗಬೇಕು ಮತ್ತು ನಿಮ್ಮ ಸಾಕ್ಷಾತ್ಕಾರದ ಮೂಲಕ ಅನ್ಯರಿಗೆ ತಂದೆಯ ಸಂದೇಶ ಸಿಗುವ ಕಾರ್ಯ ಆಗಬೇಕು. ಆದರೆ ಈ ಸೇವೆಯನ್ನು ಮಾಡುವುದಕ್ಕೋಸ್ಕರ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮ ಬಂಧನದಿಂದ ಮುಕ್ತಾಗಿ ಸದಾ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಈ ಸೇವೆಯನ್ನು ಮಾಡುವುದಕ್ಕೋಸ್ಕರ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಯಾವುದೇ ಪ್ರಕಾರದ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಕರ್ಮ ಬಂಧನದಿಂದ ಮುಕ್ತಾಗಿ ಸದಾ ಡಬ್ಬಲ್ ಲೈಟ್ ರೂಪದಲ್ಲಿ ಸ್ಥಿತ ಆಗಬೇಕು. ಶ್ಲೋಗನ್, ಸರ್ವರ ಗೌರವಕ್ಕೆ ಪಾತ್ರ ಆಗಲು ಮೊದಲು ಗೌರವವನ್ನು ತ್ಯಾಗ ಮಾಡಬೇಕು. ಗೌರವವನ್ನು ತ್ಯಾಗ ಮಾಡುವುದೇ ಸರ್ವರ ಗೌರವಕ್ಕೆ ಪಾತ್ರ ಆಗುವುದಾಗಿದೆ. ಗೌರವವನ್ನು ತ್ಯಾಗ ಮಾಡುವುದರಲ್ಲೇ ಸರ್ವರ ಗೌರವವನ್ನು ಪಡೆದುಕೊಳ್ಳುವ ಭಾಗ್ಯ ಸಮಾವೇಶ ಆಗಿದೆ. ಒಳ್ಳೆಯದು. ಓಂ ಶಾಂತಿ.